ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವರ ಅನುಮತಿಯನ್ನ ಪಡೆದುಕೊಳ್ಳಬೇಕಾ ಅಂತ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ. ರಾಜಗೋಪುರ ಉದ್ಘಾಟನೆ ನಮ್ಮ ಕಾರ್ಯಕ್ರಮ ಅಲ್ಲ. ಹರೀಶ್ ಪೂಂಜಾರನ್ನ ಕೇಳಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾ? ದೇವಸ್ಥಾನದವರು ಕರೆದಿದ್ದಕ್ಕೆ ನಾವು ಹೋಗಿದ್ವಿ. ಹರೀಶ್ ಪೂಂಜಾರ ಮಾನಸಿಕ ಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ಲ. ಅವರು ಯಾಕೆ ಹೀಗೆ ಮಾತನಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮಗೆ ಎಲ್ಲರೂ ಕೂಡ ಬೇಕು, ಎಲ್ಲರನ್ನ ಸಮಾನವಾಗಿ ನಾವು ಕಾಣ್ತೀವಿ ಅಂತ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ರಾಜಗೋಪುರ ಅವರು ನಮ್ಮ ಕಾರ್ಯಕ್ರಮ ಅಲ್ಲ, ದೇವಸ್ಥಾನದವರು ನಮ್ಮನ್ನಲ್ಲಿ ಕರೆಸಿದ್ರು, ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದು ಮತ್ತು ಅಲ್ಲಿ ಸಾಕಷ್ಟು ಅನುದಾನಗಳನ್ನು ನಮ್ಮ ಸರ್ಕಾರ ಕೊಟ್ಟಿರುವಂಥದ್ದು, ಇನ್ನೂ ಕೊಡ್ತೀವಿ ಅಂತ ಹೇಳಿದ್ದೀವಿ. ಈಗಾಗಲೇ ಅದಕ್ಕೆ ಸ್ವಲ್ಪ ಅನುದಾನ ಬಿಡುಗಡೆ ಆಗಿದೆ, ಇನ್ನೂ ಸ್ವಲ್ಪ ಕೊಡ್ತೀವಿ, ಇನ್ನೊಂದು 15 ಲಕ್ಷ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ, ಇನ್ನೂ ಅದ್ರ ಮೇಲೆ 10 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ದೇವಸ್ಥಾನಕ್ಕೆ ಕರೆಸಿದ್ರು. ನಾನೇನು ಹೋಗಿ ಅದನ್ನು ಆರ್ಗನೈಸ್ ಮಾಡಿಲ್ಲ, ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಹರೀಶ್ ಪೂಂಜಾ ಅವ್ರಿಗೆ ಯಾಕೆ ಇದ್ರ ಬಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಬಾರ್ದಾ ಏನೋ ಗೊತ್ತಿಲ್ಲಪ್ಪ. ಅದನ್ನ ಅವ್ರು ಪರ್ಮಿಷನ್ ತೊಗೊಂಡು ಹೋಗ್ಬೇಕಾ ನಾವು ದೇವಸ್ಥಾನಕ್ಕೆ? ಹರೀಶ್ ಪೂಂಜಾ ಕೇಳ್ಕೊಂಡು ಹೋಗ್ಬೇಕಾ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ? ಅಥವಾ ಅವರನ್ನು ಕರೆದ್ರೆ ನಾವು ಧಿಕ್ಕರಿಸ್ಬೇಕಾ ಏನು? ಮಾನಸಿಕ ಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಈ ಥರ ಪ್ರತಿ ಹಂತದಲ್ಲೂ ಕೂಡ ಈ ಥರ ಮಾತುಗಳು ಆಡ್ತಾರೆ ನನಗೆ ಗೊತ್ತಿಲ್ಲ. ನಮ್ಗೆ ಆ ಉದ್ದೇಶಗಳು ಏನೂ ಇಲ್ಲ. ನಮಗೆ ಎಲ್ಲರೂ ಕೂಡ ಬೇಕು, ಎಲ್ಲರೂ ಸಮಾನವಾಗಿರಬೇಕು, ಎಲ್ರಿಗೂ ಸಮಾನ ಹಕ್ಕುಗಳು ಸಿಗಬೇಕು ಅಂತ. ಯಾರು ಮೇಲು ಕೀಳು ಅದೆಲ್ಲ ಏನು ನಮ್ಮಲ್ಲಿಲ್ಲ. ಹರೀಶ್ ಪೂಂಜಾ ಅವರ ಮನಸ್ಸಿನ ಸ್ಥಿತಿ ಏನು ಅಂತ ಅವರೇ ತಿಳ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡಬೇಕು ಹೊರತು ನಾನು ಅದಕ್ಕೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನೋಡಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ದೇವಸ್ಥಾನದ ಗೋಪುರ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೆಡಿಟ್ ವಾರ್ ಆರಂಭ ಆಗಿದೆ. ಈಗ ಯಾವ ರೀತಿಯಾಗಿ ಕ್ರೆಡಿಟ್ ವಾರ್ ಆರಂಭ ಆಗಿದೆ, ಜೊತೆಗೆ ಕ್ರೆಡಿಟ್ ಯಾವ ರೀತಿ ಪಡ್ಕೊಳ್ತಾ ಇದ್ದಾರೆ ನಾಯಕರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಅನುದಾನ ವಾರ ಅಥವಾ ಕ್ರೆಡಿಟ್ ವಾರ್ ಅನ್ನುವಂಥದ್ದು ಮುಂದುವರೆದಿದೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ದೇವಸ್ಥಾನ, ಪಂಚಲಿಂಗೇಶ್ವರ ದೇವಸ್ಥಾನ, ಕಾಶಿಪಟ್ಟಣ ಗ್ರಾಮದ್ದು. ಸೊ ಇಲ್ಲಿ 2 ಬಾರಿ ಉದ್ಘಾಟನೆ ಆಗಿದೆ. ಸದ್ಯ ಇದಕ್ಕೆ ಒಮ್ಮೆ ಶಾಸಕ ಹರೀಶ್ ಪೂಂಜಾ ಅವರ ನೇತೃತ್ವದಲ್ಲಿ ನಡೆದಿದೆ, ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ನಡೆದಿದೆ. ಅಂದ್ರೆ ಈ ಸಚಿವ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀಬೇಕಾಗಿತ್ತು. ಆದ್ರೆ ದಿನಾಂಕ ನಿಗದಿಯಾದ ದಿನದ ಮುಂಚೆ ಬಂದು ಶಾಸಕರು ಅದನ್ನ ಉದ್ಘಾಟನೆ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಇದು ಕ್ರೆಡಿಟ್ ವಾರಿಗೆ ಸಾಕ್ಷಿ ಆಗುತ್ತೆ ಮತ್ತು ಕಾರಣಾಂತರಗಳಿಂದ ರಾಮಲಿಂಗಾರೆಡ್ಡಿ ಅವರು ಕೂಡ ಬರೋದಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಒಂದು ದಿನಾಂಕವನ್ನ ಕಾಂಗ್ರೆಸ್ ನಾಯಕರು ಮುಂದೂಡಿ ಇದೀಗ ಮತ್ತೆ ದಿನೇಶ್ ಗುಂಡೂರಾವ್ ಮೂಲಕ ಅದನ್ನ ಉದ್ಘಾಟನೆ ಮಾಡಿಸಿದ್ದಾರೆ. ಇದರ ಜೊತೆಗೆ ಶಾಸಕ ಹರೀಶ್ ಪೂಂಜಾ ಉದ್ಘಾಟನೆಯನ್ನ ಮಾಡುವಂತ ಸಂದರ್ಭ ಓರ್ವ ದಲಿತ ವ್ಯಕ್ತಿಯಿಂದ ಅದನ್ನ ಉದ್ಘಾಟನೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ಕಾಂಗ್ರೆಸ್ ಉದ್ಘಾಟನೆ ಮಾಡಿದ ಬಳಿಕ ಈಗ ಬಿಜೆಪಿ ನಾಯಕರು ಇದನ್ನೇ ಅಸ್ತ್ರವಾಗಿಸಿ ಆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ದಲಿತರ ಮೂಲಕ ಉದ್ಘಾಟನೆ ಮಾಡಿದಂತ ಅಸ್ಪೃಶ್ಯ ರೀತಿಯ ಎಡಿಕೇಶನ್ ಮಾಡ್ತಾ ಇದ್ದಾರೆ. ಸಾಮಾಜಿಕ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಬೇಡ್ತಿ ವರದಾ ನದಿ ಜೋಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾವೇರಿ